ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಗ್ಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ. ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆನೂ ಕೂಡ ಕೊಡ್ತೀವಿ. 1,20,000. ಯಾರು ಹೇಳಿದ್ರು? ಇಲ್ಲ, ಕೊಟ್ಟಿದೀವಿ. ಈ ತಿಂಗಳು ಕೊಡಬೇಕು ಅಷ್ಟೇ. ಯಾವುದು ಜುಲೈನಲ್ಲಿ ಕೊಡಬೇಕು. ನಿಮ್ಗೆ ಹೇಳಿದ್ರ ಅಲ್ಲ, ಗೊತ್ತು ಬರ್ತಾರೆ ಅಂತ ಗೊತ್ತು. ನಿಮ್ಗೆ ಹೇಳಿದ್ರ ನೋಡೋಣ. ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿಡ್ರಾ ಮಾಡಬೇಕು ಶೋಕಾಸ್ ನೋಟಿಸ್ ಅಂತ ಹೇಳಿದ್ದೀವಿ. ನಂಬರ್ 1. ನಂಬರ್ 2, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ದೀವಿ. ನೋಡು ಗೌರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡು. ಇನ್ನು ತಗೊಂಡಿಲ್ವಲ್ಲ ತೀರ್ಮಾನ. ಲೀಗಲ್ ಆಗಿ ಫೈಟ್ ಮಾಡಕ್ಕೆ ತಯಾರಾಗಿದ್ದೀವಿ. ಎಲ್ಕು ಸಿದ್ಧ ಅಂತಂದ್ರೆ ಏನಾಗುತ್ತೆ? ವಾಟ್ ಡು ಯು ಮೀನ್ ಬೈ ಎಲ್ಕು ಸಿದ್ಧ? both legally and politically we will fight. ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಸಿಗ್ಲೇ ಇಲ್ಲ. ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,20,000 ರೂಪಾಯಿ ಕೊಟ್ಬಿಡ್ತೀವಿ. ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ, ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆನೂ ಕೂಡ ಕೊಡ್ತೀವಿ. 1,20,000. ಯಾರು ಹೇಳಿದ್ರು? ಇಲ್ಲ, ಕೊಟ್ಟಿದೀವಿ. ಈ ತಿಂಗಳು ಕೊಡಬೇಕು ಅಷ್ಟೇ. ಯಾವುದು ಜುಲೈನಲ್ಲಿ ಕೊಡಬೇಕು. ನಿಮ್ಗೆ ಹೇಳಿದ್ರ ಅಲ್ಲ, ಗೊತ್ತು ಬರ್ತಾರೆ ಅಂತ ಗೊತ್ತು. ನಿಮ್ಗೆ ಹೇಳಿದ್ರ ನೋಡೋಣ. ಈಗ ನಾವು ಕೇಳಪ್ಪ, ಇಲ್ಲಿ ನಾವು ವಿಡ್ರಾ ಮಾಡಬೇಕು ಶೋಕಾಸ್ ನೋಟಿಸ್ ಅಂತ ಹೇಳಿದ್ದೀವಿ. ನಂಬರ್ 1. ನಂಬರ್ 2, ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರೆದಿದ್ದೀವಿ. ನೋಡು ಗೌರ್ನರ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡು. ಇನ್ನು ತಗೊಂಡಿಲ್ವಲ್ಲ ತೀರ್ಮಾನ. ಲೀಗಲ್ ಆಗಿ ಫೈಟ್ ಮಾಡಕ್ಕೆ ತಯಾರಾಗಿದ್ದೀವಿ. ಎಲ್ಕು ಸಿದ್ಧ ಅಂತಂದ್ರೆ ಏನಾಗುತ್ತೆ? ವಾಟ್ ಡು ಯು ಮೀನ್ ಬೈ ಎಲ್ಕು ಸಿದ್ಧ? both legally and politically we will fight.